ಮಕ್ಕಳಿಲ್ಲ ಅಂತ ಅದೆಷ್ಟೋ ಜನ ಕಂಡಲ್ಲಿ ದೇವರುಗಳಿಗೆ ಕೈ ಮುಗಿತಾರೆ. ಆದ್ರೆ ಇಲ್ಲೊಂದು ಕಡೆ ಅಪ್ಪ ಅಮ್ಮ ಮಾಡಿದ ತಪ್ಪಿಗೆ 3 ಮಕ್ಕಳು ತಾಯಿಯ ಗರ್ಭದಲ್ಲೇ ಮೃತಪಟ್ಟಿವೆ. ಇಂತಹ ಮನಕುಲುಕುವ ಘಟನೆ ನಡೆದಿದ್ದು ಎಲ್ಲಿ? ಟೇಕ್ ಎ ಲುಕ್. ಪೋಷಕರ ನಿರ್ಲಕ್ಷ್ಯ, ತ್ರಿವಳಿ ಶಿಶುಗಳ ಸಾವು. ಸೂಕ್ತ ಚಿಕಿತ್ಸೆ, ಪೋಷಣೆ ಇಲ್ಲದೆ ಕಂದಮ್ಮಗಳ ಸಾವು. ಬೆಂಗಳೂರು ಹೊರವಲಯ ಬನೀರುಘಟ್ಟ ಸಮೀಪದ ಗೊಲ್ಲಹಳ್ಳಿಯಲ್ಲಿ ಎಂತಹದೊಂದು ಮನಕಲುಕುವ ಘಟನೆ ನಡೆದಿದೆ. ಸೂಕ್ತ ಚಿಕಿತ್ಸೆ, ಪೋಷಣೆ ಇಲ್ಲದೆ 3 ನವಜಾತ ಶಿಶುಗಳು ತಾಯಿಯ ಗರ್ಭದಲ್ಲಿಯೇ ಸಾವನ್ನಪ್ಪಿವೆ. ಮಂಜುಳಾ ಎಂಬುವವರ ಗರ್ಭದಲ್ಲಿದ್ದ ತ್ರಿವಳಿ ಶಿಶುಗಳು ಅವಧಿ ಪೂರ್ವವಾಗಿ ಜನಿಸಿದ್ದು, ಸೂಕ್ತ ತಪಾಸಣೆ, ಚಿಕಿತ್ಸೆ, ಆರೈಕೆ ಇಲ್ಲದೆ 3 ಶಿಶುಗಳು ಸಾವನ್ನಪ್ಪಿವೆ. ಮಂಜುಳಾ 2 ತಿಂಗಳ ಗರ್ಭಿಣಿ ಇದ್ದಾಗ ಆಶಾ ಕಾರ್ಯಕರ್ತೆ ಮೂಲಕ ತಾಯಿಯ ಕಾರ್ಡ್ ಮಾಡಿಸಿದ್ದಾರೆ. ಕೆಲ ದಿನಗಳಲ್ಲಿಯೇ ಪತಿ ಆನಂದ್ ಅಣ್ಣನ ಜೊತೆ ಜಗಳ ಮಾಡಿಕೊಂಡು ಪತ್ನಿ ಜೊತೆ ಮನೆ ಬಿಟ್ಟಿದ್ದು, ಹುಳಿಮಾವು ಬಳಿ ಗಾರೆ ಕೆಲಸ ಮಾಡಿಕೊಂಡು ಗುಡಿಸಲೊಂದರಲ್ಲಿ ವಾಸ ಮಾಡಿದ್ದಾರೆ. ಆಶಾ ಕಾರ್ಯಕರ್ತೆ ಮಂಜುಳಾ ಪತಿಗೆ ಹಲವು ಬಾರಿ ಆರೋಗ್ಯ ತಪಾಸಣೆಗೆ ಬರುವಂತೆ ತಿಳಿಸಿದ್ರು, ಸುಳ್ಳು ಹೇಳಿ ತಪಾಸಣೆ ಮಾಡಿಸಿರಲಿಲ್ಲ. ಹಣಕಾಸಿನ ತೊಂದರೆ ಮತ್ತು ಸಮಯದ ಅಭಾವ ಅಂತ ಸ್ಕ್ಯಾನ್ ಮಾಡಿಸಿರಲಿಲ್ಲ. 5 ತಿಂಗಳು ಜಗಳ ಆದಾಗ ಸ್ಟೇಷನ್ ಗಂಟ ಹೋಗಿದ್ದೆ. ಸ್ಟೇಷನ್ ಗಂಟ ಹೋಗಿದ್ದಕ್ಕೆ ಏನಂದ್ರು ಗೊತ್ತಾ, ಸ್ಟೇಷನಲ್ಲಿ ಇದು ಅಣ್ಣ ತಮ್ಮದಿರ ಜಗಳನಪ್ಪ, ಇದಕ್ಕೆಲ್ಲ ನಾವು ಕೇರ್ ಮಾಡೋಂಗಿಲ್ಲ, ಒಡವೆದಾಗಲಿ ಜಮೀನ್ದಾಗಲಿ ನೀವು ಪೊಲೀಸ್ ಸ್ಟೇಷನ್ ಗಂಟ ಬರೋಂಗಿಲ್ಲ, ನೀವು ಸತ್ರ ಈ ಬೀದಿ ಎಳ್ಸಾಯಿದ್ರೆ ನನ್ನ ಸ್ಟೇಷನ್ ಗಂಟ ಬರೋಂಗಿಲ್ಲ ಅಂತ ಹೇಳ್ಬಿಟ್ರು ಅಲ್ಲಿ ಪೊಲೀಸ್ನವರು. 3 ತಿಂಗಳಾದ್ಮೇಲೆ ತಾಯಿ ಕಾರ್ಡ್ ಮಾಡಿಸಿದ್ರಲ್ಲ, ಅದಾದ್ಮೇಲೆ ಪ್ರತಿ ತಿಂಗಳು ಚೆಕಪ್ ಹೋಗ್ತಾ ಇದ್ರ? ಪ್ರತಿ ತಿಂಗಳು ಚೆಕಪ್ ಹೋಗ್ತಾ ಇದ್ದಿಲ್ಲ. ಇಲ್ಲಿ ನನಗೆ ಈ ಸಮಸ್ಯೆ ಆಗ್ಬಿಡ್ತಲ್ಲ, ಇಲ್ಲಿ ಜಗಳ ಆಗ್ಬಿಡ್ತಲ್ಲ, ಇಲ್ಲಿ ನನ್ನ ಹೆಂಡತಿಗೆ ನನಗೆ ಉಳುಗಲ್ಲ ಇದ್ದಿಲ್ಲ. ಅಲ್ಲಿದ್ದೆ ಅವಾಗ. ಅದೇ ಸ್ಟೇಷನ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಇದೆಲ್ಲ ಆದ್ಮೇಲೆ ಸ್ಟೇಷನ್ಗೆ ಹೋಗಿದ್ದು ನಾನು. ಸ್ಟೇಷನಲ್ಲಿ ಕೂಡ ಪೊಲೀಸರು ನನ್ನ ಪರಿಹಾರ ಕೊಟ್ಟಿಲ್ಲ. ಯಾಕೆ ಚೆಕಪ್ ಹೋಗಿಲ್ಲ? ಕಾಸು ಇರ್ಲಿಲ್ಲ ಅಂತ ಹಂಗೆ ಅನ್ಕೊಳ್ರಿ, ಕಾಸಿದ್ದಿಲ್ಲ ಅಂತ ಅನ್ಕೊಂಡ್ಬಿಟ್ರೆ ನಾನೊಬ್ಬ ಬಡವ. ಏನು 6 ತಿಂಗಳ ಗರ್ಭಿಣಿಯಾದ್ರೂ ಆಸ್ಪತ್ರೆಯಲ್ಲಿ ಯಾವುದೇ ಚಿಕಿತ್ಸೆ ಪಡೆದುಕೊಳ್ಳದೆ ಸ್ಕ್ಯಾನಿಂಗ್ ಕೂಡ ಮಾಡಿಸಿರಲಿಲ್ಲ. ಏನು ತಾಯಿ ಮಂಜುಳಾಗೆ ತನ್ನ ಹೊಟ್ಟೆಯಲ್ಲಿ ತ್ರಿವಳಿ ಮಕ್ಕಳಿರೋದು ಕೂಡ ಗೊತ್ತಿರಲಿಲ್ಲ. ಕಳೆದ ಶನಿವಾರ ಮನೆಯಲ್ಲಿ ಇದ್ದಾಗಲೇ ಹೊಟ್ಟೆಯಲ್ಲಿದ್ದ 3 ಮಕ್ಕಳ ಪೈಕಿ 1 ಮಗು ಅಬಾರ್ಷನ್ ಆಗಿದೆ. ಬಳಿಕ ಅಬಾರ್ಷನ್ ಆದ ಮಗುವಿನ ಜೊತೆ ಜಿಗಣಿ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆ ನೀಡಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ರು. ಆಗ ವೈದ್ಯರು ಮಹಿಳೆಯ ಸ್ಕ್ಯಾನಿಂಗ್ ಮಾಡಿದಾಗ ಹೊಟ್ಟೆಯಲ್ಲೇ 2 ಮಕ್ಕಳಿದ್ದು ಅವು ಕೂಡ ಸಾವನ್ನಪ್ಪಿರೋದು ಬೆಳಕಿಗೆ ಬಂದಿದೆ. ಹೊಟ್ಟೆಯಲ್ಲಿದ್ದ 2 ಶಿಶುಗಳನ್ನ ಆಪರೇಷನ್ ಮಾಡಿ ಹೊರತೆಗೆದ ವೈದ್ಯರು ಮಹಿಳೆಗೆ ಚಿಕಿತ್ಸೆ ನೀಡಿದ್ದು, ಸದ್ಯ ತಾಯಿ ಮಂಜುಳಾ ಆರೋಗ್ಯವಾಗಿದ್ದಾರೆ. ಚಿಕಿತ್ಸೆ ಕೊಡ್ಬೋದಾಗಿತ್ತು ಸರ್, ಬೆಂಬಲ ಕೊಡೋರು ಯಾರೇ ಇದ್ದಿಲ್ಲ, ಸಪೋರ್ಟಿಂಗ್ ಯಾರೇ ಇದ್ದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಹಂಗೆ ಮಾಡ್ತಾರೆ, ಹೋಗಪ್ಪ ಅಂದಿರ ಹೋಗ್ಬಿಡಿವೆ. ನಾನು ಬೆಂಬಲ ಕೊಡೋರು ಯಾರಿದ್ದಿಲ್ಲ, ಸಪೋರ್ಟ್ ಕೊಡೋರು ಯಾರು ಇದ್ದಿಲ್ಲ. ನಿಮ್ಗೆ ಗೊತ್ತಿಲ್ವಾ ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀಯಾಗಿ ಮಾಡ್ತಾರೆ ಅಂತ? ಇಲ್ಲಿ ಒಬ್ಬ ಹೋಗಿ ಏನು ಮಾಡ್ಬೇಕಾಗಿತ್ತು ಹೇಳ್ರಿ? ಅಲ್ಲಿ ಹೆಂಗಸ್ರೇ ಇರಬೇಕು, ನೈಟಲ್ಲಿ ಗಂಡಸ್ರು ಇರಂಗಿಲ್ಲ ಸರ್. ಆದ್ರೆ ನೈಟಲ್ಲಿ ನಾನು ಇರ್ತಾ ಇದ್ದಿಲ್ಲ, ಬಂದು ಆಚೆ ಮಾಡ್ಕೊತ ಇದ್ದೆ. ಮಾಡ್ತಾರೆ ಇವಾಗ ಎಲ್ಲೇ ಹೋದ್ರೆ ನಾನು 500,000 ಬೇಕೇ ಬೇಕಲ್ಲ. ಎಂತ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ನಾನು 500,000 ಬೇಕೇ ಬೇಕು. ಫ್ರೀಯಾಗಿ ಯಾರು ಟ್ರೀಟ್ಮೆಂಟ್ ಕೊಡಲ್ಲ ಇವಾಗ, ಫ್ರೀಯಾಗೆಲ್ಲ ಕೊಡಲ್ಲ ಇವಾಗ ಟ್ರೀಟ್ಮೆಂಟು. ಬೇಕು ಸರ್ ಅಲ್ಲಿ ಹೋಗಿದ್ದು ಕೂಡ ನಂದು ಖರ್ಚಾಯ್ತು ಸರ್ ಅಮೌಂಟು. ಅದು ನನ್ನ ಕೈಯಿಂದ ಆಗಿಲ್ಲ, ಪಾಪ ಯಾರೋ ತಿಳಿದವರೆಲ್ಲ ಕೊಟ್ಟರು ಸ್ವಲ್ಪ. ಅಂದ್ಹಾಗೆ ಆನಂದ್ ಮತ್ತು ಮಂಜುಳಾ ದಂಪತಿ ಪ್ರೀತಿಸಿ ಮದುವೆಯಾಗಿದ್ರು. ಇದೇ ಕಾರಣಕ್ಕೆ ಅಣ್ಣನ ಜೊತೆ ಆನಂದ್ ಗಲಾಟೆ ಮಾಡಿಕೊಂಡು ಮನೆ ಬಿಟ್ಟಿದ್ದ. ಮಂಜುಳಾ ತಾಯಿ ಸಹ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಮಗಳ ಆರೈಕೆ ಮಾಡಿರಲಿಲ್ಲ. ಪರಿಣಾಮ 3 ತ್ರಿವಳಿ ಶಿಶುಗಳು ಸಾವನ್ನಪ್ಪಿದ್ದು ನಿಜಕ್ಕೂ ಬೇಸರದ ಸಂಗತಿ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.